ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ದೂರದ ಸಿಂಗಪುರ್ನಿಂದ. ನಂತರ ಕುಮಾರರಾಮನನ್ನು ಅಡಗಿಸಿಟ್ಟಿದ್ದಂತಹ ನೆಲಮಾಳಿಗೆಯ ಬಳಿಗೆ ಬಂದು ತನ್ನ ರಾಜ್ಯಕ್ಕೆ ಒದಗಿರುವ ಆಪತ್ತನ್ನು ತಿಳಿಸ್ಕೊಡ್ತಾನೆ. ಬೈಚಪ್ಪನ ಹಿತೋಕ್ತಿಗಳನ್ನು ಅಲ್ಲಗಳೆಯಲಾರದೆ ಕುಮಾರರಾಮ ವೇಷ ಮರೆಸಿಕೊಂಡು ತನ್ನ ನೆಚ್ಚಿನ ಕುದುರೆಯಾದಂತಹ ಬೊಲ್ಲನನ್ನ ಏರಿ ರಣರಂಗದತ್ತ ಧಾವಿಸಿಬಿಡ್ತಾನೆ. ಶತ್ರು ಸೈನಿಕರೊಂದಿಗೆ ವೀರಾವೇಶದಿಂದ ಕಾದಾಡಿ ಅವರನ್ನು ಬಡಿದೋಡಿಸಿ ಕುಮ್ಮಟ ದುರ್ಗಕ್ಕೆ ಪ್ರಾಪ್ತವಾಗಿದ್ದಂತಹ ಕಂಟಕವನ್ನು ಪರಿಹಾರ ಮಾಡ್ತಾನೆ. ಕುಮಾರರಾಮನ ಚೆಹರೆಯನ್ನು ಗುರುತಿಸಿದಂತಹ ಆ ಮುಸಲ್ಮಾನ ಸರದಾರರಿಗೋ ಆತ ಸತ್ತಿರುವುದು ಸುಳ್ಳಿರಬೇಕು ಅಂತ ಅನಿಸ್ಬಿಡುತ್ತೆ. ಯುದ್ಧದಲ್ಲಿ ಜಯವಾದ ಬಳಿಕ ಬೈಚಪ್ಪ ವೇಷ ಮರೆಸಿಕೊಂಡಿದ್ದಂತಹ ಈ ಹೊಸ ರಾಹುತನನ್ನ, ಈ ಹೊಸ ವೀರನನ್ನ ಕಂಪಿಲನ ಬಳಿಗೆ ಕರ್ಕೊಂಡು ಬರ್ತಾನೆ. ಎಷ್ಟೇ ಆದರೂ ಮಗನಲ್ವೇ, ಮುಖ ನೋಡಿದ ಕ್ಷಣಾರ್ಧದಲ್ಲಿಯೇ ಮಗನೆಂದು ಅರಿತು ಬಾಚಿ ಅಪ್ಪಿಕೊಂಡು ಹಿರಿ ಹಿಗ್ಗುತ್ತಾನೆ. ಅಪ್ಪ ತಾನು ಮಾಡಿದ ತಪ್ಪಿನಿಂದ ತನ್ನ ಮಗನಲ್ಲಿ ಕ್ಷಮೆಯಾಚನೆ ಮಾಡ್ತಾನೆ. ಜೊತೆಗೆ ಸಮಯೋಚಿತವಾದ ಚಾತುರ್ಯಕ್ಕೆ ಬೈಚಪ್ಪನನ್ನು ಮನಸಾರೆ ಶ್ಲಾಘಿಸ್ತಾನೆ. ರತ್ನಾಜಿಗಾದರೋ ಈ ವೃತ್ತಾಂತವನ್ನೆಲ್ಲ ಕೇಳಿದ ಕೂಡಲೇ ತನ್ನ ಕಪಟವೆಲ್ಲ ಬಯಲಾಗುವುದೆಂದು ಭಾವಿಸಿ ಹೆದರಿಕೆಯುಂಟಾಗಿ ನೇಣು ಹಾಕೊಂಡು ಸತ್ತೋಗ್ತಾಳೆ. ಪರಾಭವ ಹೊಂದಿದ ನೇಮಿ ಮತ್ತೆ ದೆಹಲಿಗೆ ಹಿಂತಿರುಗಲು ಅವನನ್ನು ಕಂಡು ಸುಲ್ತಾನನಿಗೆ ಕೋಪ ನೆತ್ತಿಗೇರಿಬಿಡುತ್ತೆ. ಎಲ್ಲರನ್ನ ಬಾಯಿಗೆ ಬಂದಂತೆ ಈಯಾಳಿಸಿದ್ದಲ್ಲದೆ ಕಂಪಿಲನ ಹೆಸರನ್ನೇ ಅಳಿಸಾಕುವುದಾಗಿ ಶಪಥ ಮಾಡ್ತಾನೆ. ಸುಲ್ತಾನ ತನ್ನ ದಳಪತಿಗಳೆಲ್ಲವನ್ನ ಬರಮಾಡಿಕೊಂಡು ಕಂಪಿಲನ ಮತ್ತು ಅವನ ಮಗನ ಅಹಂಕಾರವನ್ನ ಹೇಗೆ ಮುರಿಬೇಕು, ಹೇಗೆ ಬಡಿಬೇಕು ಅಂತ ಹೇಳಿ ಒಂದು ದೀರ್ಘವಾಗಿ ಮಂತ್ರಾಲೋಚನೆಯನ್ನು ನಡೆಸ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತಹ ಮಾತಂಗಿ ಎನ್ನುವ ಒಬ್ಬಳು ಹೆಣ್ಣು ಮಗಳು ಮುಂದೆ ಬಂದು ಸಾಕಷ್ಟು ಸೈನ್ಯವನ್ನ ಸಜ್ಜುಗೊಳಿಸಿಕೊಟ್ರೆ ನಾನು ಕೂಡಲೇ ಕುಮಾರರಾಮನನ್ನು ಸಂಹರಿಸಿ ಆತನ ತಲೆಯನ್ನು ತಂದು ಕೊಡೋದಾಗಿ ಪ್ರತಿಜ್ಞೆ ಮಾಡ್ತಾಳೆ. ಅಲ್ಲಿದ್ದ ವೀರಾದಿ ವೀರರು ಅವಳ ಮಾತುಗಳನ್ನು ಕೇಳಿಸ್ಕೊಂಡು ಆಶ್ಚರ್ಯಚಕಿತರಾಗ್ತಾರೆ. ಸುಲ್ತಾನನಾದರೋ ಇದೇನು ಸೋಜಿಗ ಅಂತ ಹೇಳಿ ಆಕೆಯ ಮಾತಿಗೆ ಸಮ್ಮತಿಸಿ ಅಪಾರವಾದ ಸೈನ್ಯವನ್ನು ಶೇಖರಿಸಿ ಆಕೆಯ ನೇತೃತ್ವದಲ್ಲಿ ಮತ್ತೆ ಯುದ್ಧಕ್ಕೆ ಕಳಿಸ್ಕೊಡ್ತಾನೆ. ಸುಲ್ತಾನನ ಸೇನೆ ದಾರಿಯುದ್ದಕ್ಕೂ ಹಾವಳಿಯನ್ನ ಮಾಡ್ತಾ ಬಂದು ಕುಮ್ಮಟಕ್ಕೆ ಮತ್ತೆ ಮುತ್ತಿಗೆ ಹಾಕುತ್ತೆ. ಇತ್ತ ಕುಮಾರರಾಮನು ಕೂಡ ಯುದ್ಧ ಸನ್ನದ್ಧನಾಗಿ ಉಭಯ ಪಕ್ಷಗಳಿಗೂ ಆ ಉಭಯ ತಂಡಗಳಿಗೂ ಬಿರುಸಾದ ಕಾಳಗ ನಡೆಯಕ್ಕೆ ಆರಂಭ ಆಗ್ತದೆ. ಆರಂಭದಲ್ಲಿ ಸುಲ್ತಾನನ ಸೇನೆ ತತ್ತರಿಸುವಂತಾಗುತ್ತೆ. ಸುಲ್ತಾನನ ಸರದಾರರು ಮಾತಂಗಿಯನ್ನ ಹೀಯಾಳಿಸತೊಡಗುತ್ತಾರೆ. ಇದರಿಂದ ಆಕೆ ಯಾವುದಕ್ಕೂ ಎದೆಗೊಂದದೆ ಗಂಡುಡುಗೆಯನ್ನ ಧರಿಸಿ ತಾನೇ ರಣರಂಗವನ್ನ ಪ್ರವೇಶ ಮಾಡಿ ವೀರಾವೇಶದಿಂದ ಮೈ ಮರೆತು ಹೋರಾಡುತ್ತಾ ಮುನ್ನುಗ್ತಾನೇ ಹೋಗ್ತಾಳೆ. ಶತ್ರು ಸೈನ್ಯದಲ್ಲಿ ದಾರಿ ಮಾಡಿಕೊಂಡು ಮುಂದುವರಿಯುತ್ತಾ ಕುಮಾರರಾಮನಿದ್ದಲ್ಲಿಗೆ ಬಂದು ಬಿಡ್ತಾಳೆ. ಆ ವ್ಯಕ್ತಿಯ ಕೆಚ್ಚನ್ನ ಕಂಡು ಕುಮಾರರಾಮ ಬೆರಗಾಗಿ ಮುಂದೆ ಬಂದು ಆ ಕಾಳಗಕ್ಕೆ ಅಣಿಯಾಗ್ತಾನೆ. ಕ್ಷಣಕಾಲ ಇಬ್ಬರಿಗೂ ಬಿರುಸಾದ ಕಾಳಗ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅತ್ಯಂತ ಆವೇಶಗೊಂಡು ಕುಮಾರರಾಮ ಕತ್ತಿಯನ್ನ ಮೇಲಕ್ಕೆತ್ತಿ ಹೊಡೆಯಲು ಮುಂದಾದಾಗ ಎದುರಿನಲ್ಲಿರುವ ವ್ಯಕ್ತಿ ಸ್ತ್ರೀ ಎಂದು ಅವನಿಗೆ ವಿದಿತವಾಗ್ತದೆ. ತತ್ಕ್ಷಣವೇ ಕೈ ಹಿಂದೆ ಸರಿಯಿತಲ್ಲದೆ ಕ್ಷಣಕಾಲ ಆತ ತಟಸ್ಥನಾಗಿ ಬಿಡ್ತಾನೆ. ಸ್ತ್ರೀಯರ ಮೇಲೆ ಅಪಾರ ಗೌರವ ಭಾವವನ್ನು ಇಟ್ಟುಕೊಂಡಿದ್ದಂತಹ ಕುಮಾರರಾಮ ತಾನು ಇಂದು ಸ್ತ್ರೀಯೊಬ್ಬಳ ಮೇಲೆ ನನ್ನ ಕತ್ತಿಯನ್ನು ಎತ್ತಿಬಿಟ್ನಲ್ಲ ಅಂತ ಹೇಳಿ ಅವನ ಮನಸ್ಸು ವ್ಯಾಕುಲಗೊಳ್ತದೆ. ಅದೇ ಸುಸಮಯ ಅಂತ ತಿಳಿದಂತಹ ಮಾತಂಗಿ ಮುನ್ನುಗ್ಗಿ ಕ್ಷಣಾರ್ಧದಲ್ಲಿಯೇ ಕುಮಾರರಾಮನನ್ನು ಸಂಹರಿಸಿಬಿಡ್ತಾಳೆ. ಈ ದುರಂತವನ್ನು ನೋಡಿದಂತಹ ಬೇಡರ ಪಡೆ ದಿಗ್ಭ್ರಾಂತವಾಗಿ ಚೆದರೋಗ್ಬಿಡ್ತದೆ. ಕಂಪಿಲ ಹತಾಶನಾಗ್ಬಿಡ್ತಾನೆ. ಶತ್ರು ಸೈನಿಕರು ವಿಜಯೋನ್ಮತ್ತರಾಗಿ ಕೋಟೆಯ ಕಡೆ ನುಗ್ಗಿಬಿಡ್ತಾರೆ. ಇತರ ವೀರಾದಿ ವೀರರು ಎಷ್ಟು ಅಡ್ಡಗಟ್ಟಿ ಹೋರಾಟ ಮಾಡಿದ್ರೂ ಕೂಡ ಸಫಲರಾಗಲಿಲ್ಲ. ಕುಮ್ಮಟ ದುರ್ಗ ಮುಸಲ್ಮಾನರ ದಾಳಿಗೆ ಸಿಕ್ಕಿ ಹೇಳ ಹೆಸರಿಲ್ಲದಂತೆ ಹಾಳಾಗ್ಬಿಡುತ್ತೆ. ಮಾತಂಗಿ ಕುಮಾರರಾಮನ ರುಂಡವನ್ನ ಚಾರರ ಮೂಲಕ ದೆಹಲಿಗೆ ಕಳಿಸ್ಕೊಡ್ತಾಳೆ. ಅದನ್ನು ಕಂಡು ಸುಲ್ತಾನನಿಗೆ ಪರಮಾನಂದವಾಗ್ತದೆ. ಆದರೆ ಆತನ ಮಗಳಾದ ಬಾಬಮ್ಮ ಈ ದಾರುಣ ವೃತ್ತಾಂತವನ್ನ ಕೇಳಿದ ಕೂಡಲೇ ವಿರಹ ವೇದನೆಯಿಂದ ಪರಿತಪಿಸ್ತಾ ಇದ್ದಂತಹ ಅವಳು ಅವನ ಅಗಲುವಿಕೆಯನ್ನ ಸಹಿಸಲಾರದೆ ಹತಾಶಳಾಗಿ ಪ್ರಾಣ ಬಿಟ್ಟುಬಿಡ್ತಾಳೆ. ಕುಮಾರರಾಮನ ರುಂಡ ದೆಹಲಿಯಲ್ಲಿ ಇದ್ದಷ್ಟು ಕಾಲ ಅನೇಕ ಅಪಶಕುನಗಳು ಆಗತೊಡಗುತ್ತವೆ. ಆದ್ರಿಂದ ಅದನ್ನ ಮತ್ತೆ ಕುಮ್ಮಟಕ್ಕೆ ವಾಪಸ್ ಕಳಿಸ್ಕೊಟ್ಬಿಡ್ತಾರೆ.
ಅಂದಿನಿಂದ ಕುಮಾರರಾಮನನ್ನು ಜನ ದೈವಾಂಶ ಪುರುಷ ಅಂತ ಭಾವಿಸಿ ಪೂಜೆ ಮಾಡಲು ಆರಂಭ ಮಾಡ್ತಾರೆ. ಇಂದಿಗೂ ಕೂಡ ಆತ ಪರದಾರ ಸೋದರನೆಂದು, ಅಪ್ರತಿಮ ಪರಾಕ್ರಮಶಾಲಿ ಎಂದು ಜನಮನದಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸ್ಕೊಂಡಿದ್ದಾನೆ. ಕನ್ನಡ ಕವಿಗಳು ಈ ಮಹಿಮಾ ಪುರುಷನ ಕಥೆಯನ್ನು ಬಗೆ ಬಗೆಯಾಗಿ ನಿರೂಪಿಸಿ ತಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಚಿತ್ತಾಕರ್ಷಕವಾಗಿರುವ ಈ ಕುಮಾರರಾಮನ ಕಥೆಯಲ್ಲಿ ಹಾಸುವಕ್ಕಾಗಿರುವ ಒಂದೆರಡು ಐತಿಹಾಸಿಕ ಎಳೆಗಳನ್ನು ಬಿಡಿಸಲು ಇಂದಿನ ಚರಿತ್ರಾಕಾರರು ಪ್ರಯತ್ನ ಪಟ್ಟಿದ್ದಾರೆ. ಇಬನ್ ಬತೂತಾ, ನ್ಯೂನಿಚ್, ಬಾರ್ನಿ ಫೆರಿಸ್ಟಾ ಮತ್ತು ಇಸಾಮಿ ಮೊದಲಾದವರ ಉಲ್ಲೇಖನಗಳಲ್ಲಿ ಕುಮ್ಮಟ ದುರ್ಗದ ದುರಂತ ವೃತ್ತಾಂತದ ಕತೆ ಅಲ್ಪ ಸ್ವಲ್ಪ ತಿಳಿದು ಬರ್ತದೆ. ಕಂಪಿಲ ಮತ್ತು ಅವನ ತಂದೆ ಮುಮ್ಮಡಿ ಸಿಂಗನ ಹೆಸರುಗಳು ಶಾಸನಗಳಲ್ಲಿ ಉಕ್ತವಾಗಿರುವುದಲ್ಲದೆ ಇವರಿಗೂ ಹೊಯ್ಸಳ ವೀರಬಲ್ಲಾಳನ ದಂಡನಾಯಕರಿಗೂ ನಡೆದ ಯುದ್ಧದ ಪ್ರಸಂಗಗಳೂ ಕೂಡ ನಿರೂಪಿತವಾಗಿವೆ. ಕುಮಾರರಾಯನ ಸಾಂಗತ್ಯವನ್ನು ಬರೆದಿರತಕ್ಕಂತಹ ಪ್ರತಿಯೊಬ್ಬ ಕವಿಯೂ ಕೂಡ ತನ್ನ ಕಾವ್ಯವನ್ನು ನರಚರಿತ್ರೆಯೆಂದು ಅಲ್ಲಗಳೆಯಬಾರದೆಂದು, ಅದು ಪರದಾರ ಸೋದರನೊಬ್ಬನ ವೀರ ಕಥಾನಕವೆಂದು, ಅಲ್ಲಿ ಪ್ರತಿಪಾದಿತವಾಗಿರುವ ಶೌರ್ಯ ಮತ್ತು ಶುಚಿತ್ವಗಳು ಆದರ್ಶಪ್ರಾಯವಾದ ಸದ್ಗುಣಗಳೆಂದು ಭಿನ್ನವಿಸಿಕೊಂಡಿರುವುದನ್ನು ಗಮನಿಸಿದ್ರೆ ಕುಮಾರರಾಮ ಕಲ್ಪಿತ ವ್ಯಕ್ತಿಯಲ್ಲ ಅನ್ನೋದು ದೃಢವಾಗ್ತದೆ. ಕುಮಾರರಾಮ ಕೇವಲ ಜನರ ಪಾಲಿಗೆ ದೊರೆಯಾಗಿರಲಿಲ್ಲ, ಸಾಂಸ್ಕೃತಿಕ ವೀರನಾಗಿದ್ದ, ನೀರಾವರಿಯ ಮುನ್ನೋಟ ಹೊಂದಿದ್ದ, ಕೃಷಿಕರ ಪರವಿದ್ದ ರೈತಾಪಿಯಾಗಿದ್ದ, ಪ್ರಬಲವಾದ ಸೈನ್ಯವನ್ನ ಸಣ್ಣ ಸೈನಿಕರ ದಂಡಿನಿಂದ ಸೋಲಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಂತಹ ದಂಡನಾಯಕನಾಗಿದ್ದ, ನಿಸರ್ಗ ನಿರ್ಮಿತ ಬೆಟ್ಟ ಗುಡ್ಡಗಳಿಗೆ ತನ್ನ ವಿವೇಚನಾ ಶಕ್ತಿಯಿಂದ ಕೆರೆ, ಕುಂಟೆ, ಕಾಲುವೆಗಳನ್ನು ಮಾಡಿ ತಾಂತ್ರಿಕ ನಿಪುಣ ಅಂತ ಅನಿಸ್ಕೊಂಡಿದ್ದ, ನೈತಿಕವಾಗಿ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡ ಸದ್ಗುಣಿಯಾಗಿದ್ದ, ಸಂಪತ್ತನ್ನು ಜನರಿಗಾಗಿ ಸಂಗ್ರಹಿಸಿ ಹಂಚಿದ ದಾನ ವೀರ ಶೂರನಾಗಿದ್ದ. ಈ ಮಾತುಗಳೆಲ್ಲ ಕುಮಾರರಾಮನಿಗೆ ಕೇವಲ ವಿಶೇಷಣಗಳಾಗಿರಲಿಲ್ಲ, ವಾಸ್ತವ ಬಿರುದುಗಳಾಗಿದ್ದು. ಇಂತಹ ಮಹಿಮಾ ಪುರುಷನನ್ನು ಕುರಿತ ಶಾಸನಗಳು ಧಾರವಾಡ ಜಿಲ್ಲೆಯ ಸಂಗೂರು, ಬಳ್ಳಾರಿ ಜಿಲ್ಲೆಯ ರಾಮಗಢ ಮತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೊದಲಾದ ಎಡೆಗಳಲ್ಲಿ ಲಭಿಸಿವೆ. ರಾಮಗಢದ ಶಾಸನದಲ್ಲಿ ಮುಮ್ಮಡಿ ಸಿಂಗನ ಮಗನಾದ ಕಂಪಿಲರಾಯ ಮತ್ತು ಆತನ ಹೆಂಡತಿ ಹರಿಹರ ದೇವಿಯವರ ಪುತ್ರ ರಾಮನಾಥ ಒಡೆಯರು ಎನ್ನುವ ವಂಶಾವಳಿ ಸ್ಪಷ್ಟವಾಗಿ ಕಂಡು ಬಂದಿರೋದ್ರಿಂದ ಈತನೊಬ್ಬ ಐತಿಹಾಸಿಕ ವ್ಯಕ್ತಿಯಾಗಿರಬೇಕೆಂದು ಇತಿಹಾಸಕಾರರು ಭಾವಿಸಿದ್ದಾರೆ. ಕಂಪಿಲ ಹತನಾದ ಬಳಿಕ ಅವನ ಆಸ್ಥಾನದ ಕೆಲವರು ಕೈಸರೆಯಾದರೆಂದು, ಅವರಲ್ಲಿ ಜೀವ ಸಹಿತ ಉಳಿದ ಒಬ್ಬಿಬ್ಬರೇ ಮುಂದೆ ವಿಜಯನಗರದ ಸ್ಥಾಪನೆಗೂ ಕಾರಣರಾದರೆಂದು ಅಂತಕ್ಕಂಥ ಒಂದು ವಾದವೂ ಕೂಡ ಇದೆ. ಒಟ್ಟಿನಲ್ಲಿ ಐತಿಹಾಸಿಕವಾಗಿದ್ದಂತಹ ಕೆಲವು ಸಂಗತಿಗಳು ಹೇಗೆ ಕಾಲಕ್ರಮದಲ್ಲಿ ಐತಿಹ್ಯವಾಗಿ ಪರಿಣಮಿಸಿವೆ ಎಂಬುದನ್ನು ವ್ಯಾಸಂಗ ಮಾಡಲು ಕುಮಾರರಾಮನ ಕಥೆ ಒಂದು ಉತ್ತಮ ಸಾಧನವಾಗಿದೆ. ಕನ್ನಡ ನಾಡಿನ ಉದ್ದಗಲಕ್ಕೂ ಕುಮಾರರಾಮನ ರತ್ನಾಜಿಯ ಕಥೆಯು ಜನಪದರ ಬಾಯಿನಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಕುಮಾರರಾಮನ ಬಾಲ್ಯ, ಯೌವನ, ಜನಪರ ಕೆಲಸ, ಆತನ ಸಾಹಸ, ನೈತಿಕ ಗುಣ, ಶೀಲಗುಣಗಳ ಕುರಿತಂತೆ ಅನೇಕ ಹಾಡುಗಳು ಇಂದಿಗೂ ಕೂಡ ಜನಜನಿತವಾಗಿವೆ. ಬುರ್ರಕಥಾ ಪ್ರಕಾರದಲ್ಲಿಯೂ ಕೂಡ ಇವನ ಚರಿತ್ರೆ ಇದೆ. ನೂರಾರು ಕಥೆಗಳು ಹುಟ್ಟುಕೊಂಡಿದೆ, ಐತಿಹ್ಯಗಳು ಕೂಡ ಹುಟ್ಟುಕೊಂಡಿವೆ. ಅಷ್ಟೇ ಅಲ್ಲ, ಕುಮಾರರಾಮನ ಮರಣದ ನಂತರ ಕೆಲವು ದೇವಾಲಯಗಳನ್ನು ಕಟ್ಟಿ ಇವನನ್ನು ಪೂಜಿಸಿದ ಜನತೆಯ ಮನೋಧರ್ಮದ ಒಳಗಡೆ ಕುಮಾರರಾಮ ಅಚ್ಚೊತ್ತಿದ ಚಿತ್ರಿತವಾಗಿದ್ದಾನೆ. ರಾಮಗಢ, ಹೊಸಮಲೆದುರ್ಗ, ಹಾವೇರಿ, ಸಿಡಿಗಿನಮೊಳ, ಮಲ್ಲಾಪುರ, ಇಂದ್ರಿಗಿ, ಮುಕ್ಕುಂಪೆ, ಹೇಮಗುಡ್ಡ, ಸೊರಬ, ಶಿವಮೊಗ್ಗ, ಚಾಮರಾಜನಗರ, ಅಂಕೋಲ, ಹೊನ್ನಾವರ, ಹಳೇಬೀಡು, ಗುಳೇದಗುಡ್ಡ ಮುಂತಾದ ಕಡೆ ಕುಮಾರರಾಮನ ದೇಗುಲಗಳನ್ನು ನೋಡಬಹುದು. ಕುಮಾರರಾಮನ ಕಥೆ ಕನ್ನಡ ನಾಡಿನಲ್ಲಿ ಎಷ್ಟು ಜನಪ್ರಿಯವಾಗಿದೆ ಅನ್ನೋದಕ್ಕೆ ಇಂದಿಗೂ ಕೂಡ ಮೇಲಿಂದ ಮೇಲೆ ಬರ್ತಾ ಇರತಕ್ಕಂತಹ ಗ್ರಂಥಗಳೇ ಸಾಕ್ಷಿ. ಹುಲ್ಲೂರು ಶ್ರೀನಿವಾಸ ಜೋಯಿಸರ ಗಂಡುಗಲಿ ಕುಮಾರರಾಮ, ಆಲೂರು ವೆಂಕಟರಾಯರ ರಣರಂಗಸಿಂಗನಾದ ಕುಮಾರರಾಮ, ಹುಯಿಲಗೋಳು ನಾರಾಯಣರಾಯರ ಕುಮಾರರಾಮನನ್ನು ಕುರಿತ ನಾಟಕಗಳು, ವಸುದೇವ ಭೂಪಾಲಂ ಅವರ ಕುಮ್ಮಟ ವಲ್ಲಭ, ವರದರಾಜ ಹುಯಿಲಗೋಳರ ರತ್ನಾಜಿ, ಎಚ್ ರಾಮಶರ್ಮರ ರಣಧೀರ ರಾಮನಾಥ, ದೇಸಾಯಿ ಪಾಂಡುರಂಗರಾಯರ ಕಂಪಿಲ ಕುಮಾರ ಎನ್ನುವ ಸಣ್ಣ ಕಥೆ, ದೇಜಗೌ ಅವರ ಕಡುಗಲಿ ಕುಮಾರರಾಮ ಹಾಗೂ ನಂಜುಂಡಕವಿ ಜಿ ವರದರಾಯರ ಕುಮ್ಮಟ ಕೇಸರಿ ಹಾಗೂ ಕುಮಾರರಾಮನ ಸಾಂಗತ್ಯಗಳು ಎನ್ನುವ ಎಂ ಕಲಬುರ್ಗಿ ಅವರ
ಪ್ರೌಢ ನಿಬಂಧ ಮುಂತಾದ ಸಾಹಿತ್ಯ ಸಂಪತ್ತನ್ನು ನೋಡಬಹುದು. ಬುಡಕಟ್ಟು ಸಮುದಾಯದ ಹಿನ್ನೆಲೆಯಿಂದ ಬಂದಂತಹ ಕುಮಾರರಾಮ ಗುಡಿಗುಂಡಾರಗಳನ್ನು ಕಟ್ಟಲಿಲ್ಲ. ತಾನೇ ಮುಂದಿನ ದಿನಗಳಲ್ಲಿ ಗುಡಿಗುಂಡಾರದ ದೈವವಾದ. ದುರಂತವೆಂದರೆ ಈತನ ಬದುಕು ಲಿಖಿತ ಚರಿತ್ರೆಯಲ್ಲಿ ಹೆಚ್ಚು ದಾಖಲಾಗಲಿಲ್ಲ. ಆದರೂ ಜನರ ಬಾಯೊಳಗೆ ನಿತ್ಯ ನಿರಂತರ ಜಂಗಮ ಚರಿತ್ರೆಯಾಗಿ ನಡೆಯುತ್ತಿದ್ದಾನೆಂಬುದು ಬಹಳ ಮುಖ್ಯ. ಕುಮಾರರಾಮ ಯಾವೊಂದು ಧರ್ಮದ ಜಾತಿಯ ಒಳಗೋಲಿಗೆ ಸಿಕ್ಕು ಬೀಳಲಿಲ್ಲ. ಹಾಗಾಗಿ ಚರಿತ್ರೆಕಾರರ ಬರಹದ ವ್ಯಾಪ್ತಿಗೆ, ಅವರ ಅವಗಾಹನೆಗೆ ಒಳಗಾಗಿರಬಹುದು ಅನ್ನೋದು ಸ್ಪಷ್ಟ. ಕುಮಾರರಾಮನನ್ನು ಅಜರಾಮರಗೊಳಿಸಿದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ, ಮಿಗಿಲಾಗಿ ಕನ್ನಡ ನಾಡಿನ ಜನಪದ ಲೋಕ ನಿಜಕ್ಕೂ ಅಭಿನಂದನೆಗೆ ಪಾತ್ರವಾಗ್ತದೆ. ಈ ಆಕರಗಳನ್ನು ಇಟ್ಟುಕೊಂಡೇ ಕುಮಾರರಾಮನ ಹೊಸ ಚರಿತ್ರೆಯನ್ನು ಮರುನಿರ್ಮಾಣ ಮಾಡಿ ಭಾರತೀಯ ಇತಿಹಾಸದ ಪುಟದ ಮುಖ್ಯ ಭೂಮಿಕೆಗೆ ಸೇರಿಸಬೇಕಾಗಿದೆ. ಒಟ್ಟಾರೆಯಾಗಿ ಕನ್ನಡದ ನೆಲದಲ್ಲಿ ಹುಟ್ಟಿದ ಕುಮಾರರಾಮ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಧನ್ಯವಾದಗಳು. ಮತ್ತೊಬ್ಬರು ಕನ್ನಡ ನಾಡಿನ ವೀರ ಪುರುಷರನ್ನ ವಿಚಾರಧಾರೆಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.